Hi, I'm Kaviraj from scoringtarget.com. In today's session, we are going to discuss framing WH questions exercises with answers. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು WH ಕ್ವೆಶನ್ಗಳನ್ನು ಯಾವ ಥರ ಫ್ರೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು WH ಕ್ವೆಶನ್ಗಳನ್ನು ಯಾವ ಥರ ಫ್ರೇಮ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಮತ್ತು ಯಾವ WH ವರ್ಡನ್ನು ಯಾವ ಟೈಮಲ್ಲಿ ಮತ್ತು ಯಾವ ಥರ ಬಳಸಬೇಕು ಅನ್ನೋ ಒಂದು ಟೇಬಲನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಅಂಡರ್ಲೈನ್ ಮಾಡಿದಂಥ ಪದ WH ಕ್ವೆಶನ್ ಫ್ರೇಮ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತೀನಿ. ಒಟ್ಟಾರೆ ಈ 5 ಸ್ಟೆಪ್ಗಳಲ್ಲಿ ಇವತ್ತಿನ ವಿಡಿಯೋ ತಮಗೆ ಕಲಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. WH ಕ್ವೆಶನ್ ಏನಿದೆ ಫ್ರೇಮ್ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಎಕ್ಸಾಮ್ಗಳಿಗೆ, ಅದರಲ್ಲೂ ಮುಖ್ಯವಾಗಿ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಅನುಕೂಲಕಾರಿಯಾದಂಥ ಒಂದು ಈ ನೋಟ್ಸ್ ಅಂತ ಹೇಳ್ಬೋದು. ಸೊ ಓಕೆ, ಕ್ಲಾಸ್ಟನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಾಟ್ ಆರ್ WH ಕ್ವೆಶನ್ಸ್ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷ್ನಲ್ಲಿ ನಾವು WH ಕ್ವೆಶನ್ಸ್ ಅಂತ ಯಾವುದನ್ನು ಕರಿತೀವಿ ಅಂತ ನಾವು ಮೊದಲು ಅರ್ಥವನ್ನು ನೋಡ್ಕೊಳ್ಳೋಣ. WH ಕ್ವೆಶನ್ಸ್ ಆರ್ ಆಲ್ಸೋ ಕಾಲ್ಡ್ ಇನ್ಫಾರ್ಮೇಷನ್ ಕ್ವೆಶನ್ಸ್. ಸೊ ಈ WH ಕ್ವೆಶನ್ಗಳನ್ನು ನಾವು ಕಾಮನ್ ಆಗಿ ಇನ್ಫಾರ್ಮೇಷನ್ ಕ್ವೆಶನ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಆ ಥರ ಕರಿತೀವಿ ಅಂದರೆ, ಬಿಕಾಸ್ we are trying to get some specific information from another person. ಸೊ ಬೇರೆಯ ವ್ಯಕ್ತಿಯಿಂದ ನಾವು ನಿರ್ದಿಷ್ಟವಾದ ಒಂದು ಉದ್ದೇಶಪೂರ್ವಕವಾದ ಒಂದು ಮಾಹಿತಿಯನ್ನು ಏನು ಪಡೆಯೋಕ್ಕೆ ನಾವು ಪ್ರಶ್ನೆಗಳನ್ನು ಕೇಳ್ತೀವೋ ಅವುಗಳನ್ನು ನಾವು WH ಕ್ವೆಶನ್ ಅಂತ ಕರಿತೀವಿ. ನಾವು ಪ್ರಶ್ನೆ ಕೇಳೋ ಮೂಲಕ ಮಾಹಿತಿಯನ್ನು ಪಡ್ಕೊಳ್ತೀವಿ, ಅದಕ್ಕಾಗಿ ಅವಕ್ಕೆ ಇನ್ಫಾರ್ಮೇಷನ್ ಕ್ವೆಶನ್ಸ್ ಅಂತ ಕೂಡ ಕರೀತಾರೆ. ಇದು ಬೇಸಿಕ್ಕಾಗಿ ನಾವು ಅದರ ಡೆಫಿನಿಷನನ್ನು ನೋಡ್ಕೊಂಡಿವಿ. ಅಂದರೆ WH ಕ್ವೆಶನ್ ಅಂದರೆ ಏನು ಅಂತ ತಿಳ್ಕೊಂಡಿವಿ. ಈಗ ಬೇಸಿಕ್ ಫಾರ್ಮುಲಾ ಏನು ಅಂದರೆ, ನಮಗೆ ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಒಂದು ಸೆಂಟೆನ್ಸನ್ನು ಕೊಡ್ತಾರೆ. ಆ ಸೆಂಟೆನ್ಸಲ್ಲಿ ಯಾವುದಾದ್ರೂ ಒಂದು ಪದ ಅಥವಾ ಫ್ರೇಸ್ಗೆ ಏನು ಮಾಡ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ. ಸೊ ಆ ಅಂಡರ್ಲೈನ್ ಮಾಡಿದಂಥ ಪದ ಉತ್ತರ ಬರುವ ಹಾಗೆ ಪ್ರಶ್ನೆ ರಚಿಸಿ ಅಂತ ಕೇಳ್ತಾರೆ. ಸೊ ಈ ಥರ ನಾವು ಕೊಟ್ಟಂಥ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಬೇಕು ಅಂದರೆ ಈ ಫಾರ್ಮುಲಾನ ಬಳಸ್ಕೋಬೇಕು. ಈ ಫಾರ್ಮುಲಾ ಬಳಸಿದ್ರೆ ನಮಗೆ ಈಸಿ ಆಗುತ್ತೆ. ಮೊದಲನೇದಾಗಿ ಯಾವುದೇ ಕೊಟ್ಟಂಥ ಸೆಂಟೆನ್ಸ್ WH ಕ್ವೆಶನ್ ಮಾಡಬೇಕಂದ್ರೆ ಪ್ರಾರಂಭದಲ್ಲಿ WH ವರ್ಡ್ ಬರಬೇಕು ಪ್ಲಸ್ ಆಕ್ಸಿಲರಿ ವರ್ಬ್. ಆ ಸೆಂಟೆನ್ಸ್ ಬರೋಕ್ಕೆ ಬೇಕಾದರೆ ಬರ್ಬೋದು ಅಥವಾ ಬರದೇ ಕೂಡ ಇರ್ಬೋದು. ಅದಕ್ಕೆ ಬ್ರ್ಯಾಕೆಟಲ್ಲಿ ಇಫ್ ನೀಡೆಡ್ ಅಂತ ಬಳಸಿದ್ವಿ. ಆಕ್ಸಿಲರಿ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್. ಆಮೇಲೆ 3ನೇ ಸ್ಟೆಪ್ಪಲ್ಲಿ ಸಬ್ಜೆಕ್ಟನ್ನು ತೆಗೆದುಕೋಬೇಕು ಪ್ಲಸ್ ಮೇನ್ ವರ್ಬು ಪ್ಲಸ್ ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್. ಅಂದರೆ ಒಟ್ಟಾರೆ ಪ್ರಾರಂಭದಲ್ಲಿ WH ವರ್ಡ್ ಬರಬೇಕು, ಸೆಕೆಂಡಲ್ಲಿ ಹೆಲ್ಪಿಂಗ್ ವರ್ಬು, ಥರ್ಡಲ್ಲಿ ಸಬ್ಜೆಕ್ಟ್, ಫೋರ್ತಲ್ಲಿ ಮೇನ್ ವರ್ಬು, ಫಿಫ್ತಲ್ಲಿ ಉಳಿದಂಥ ಪಾರ್ಟ್. ಈ ಥರ ಸೆಂಟೆನ್ಸನ್ನು ನಾವು ಫ್ರೇಮ್ ಮಾಡಿದ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ WH ಕ್ವೆಶನ್ ಮಾಡಬೇಕಂದ್ರೆ ಅತೀ ಮುಖ್ಯವಾದ ಪಾಯಿಂಟ್ ಅಂದರೆ, ಕೊಟ್ಟಂಥ ಸೆಂಟೆನ್ಸ್ ಯಾವ ಟೆನ್ಸಲ್ಲಿರುತ್ತೆ, ಯಾವ ಕಾಲದಲ್ಲಿರುತ್ತೋ ಅದೇ ಕಾಲದಲ್ಲಿ ನಾವು WH ಕ್ವೆಶನನ್ನು ಮಾಡಬೇಕು. ಅಂದರೆ ಕೊಟ್ಟಂಥ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ, ಸಿಂಪಲ್ ಪ್ರೆಸೆಂಟ್ ಇದ್ದರೆ ಅಥವಾ ಸಿಂಪಲ್ ಪಾಸ್ಟ್ ಇದ್ದರೆ ನಾವು ಮಾಡ್ತಕ್ಕಂಥ WH ಕ್ವೆಶನ್ ಕೂಡ ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಇರಬೇಕು. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಇದ್ದರೆ ನಾವು WH ಕ್ವೆಶನ್ ಕೂಡ ಪ್ರೆಸೆಂಟ್ ಪರ್ಫೆಕ್ಟಲ್ಲೇ ಮಾಡಬೇಕು. ಸೊ ಒಟ್ಟಾರೆ ಯಾವ ಟೆನ್ಸ್ ಕೊಟ್ಟಿರ್ತಾರೋ ಅದೇ ಟೆನ್ಸಲ್ಲೇ WH ಕ್ವೆಶನ್ ಮಾಡಬೇಕು. ಈಗ ಕ್ವೆಶನ್ ವರ್ಡ್ಸ್ ಆ್ಯಂಡ್ ವೆನ್ ಟು ಯೂಸ್ ದೆಮ್. ಸೊ ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಫಾರ್ಮುಲಾ ಆದ ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಅಂದರೆ ಈ WH ವರ್ಡ್ಗಳು. ಸೊ ಎಷ್ಟು WH ವರ್ಡ್ಗಳಿವೆ, ಅದರ ಫಂಕ್ಷನ್ ಏನು, ಅಂದರೆ ಯಾವ WH ಕ್ವೆಶನನ್ನು ಎಲ್ಲಿ ಬಳಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಟೇಬಲಲ್ಲಿ ಕೊಟ್ಟಿದ್ದೀನಿ. ಮೊದಲೇದು ಸೀರಿಯಲ್ ನಂಬರ್ ಇದೆ, ಸೆಕೆಂಡಲ್ಲಿ WH ವರ್ಡ್ಗಳಿವೆ, ಆಮೇಲೆ ಥರ್ಡಲ್ಲಿ ಆ WH ವರ್ಡ್ನ ಯಾವ ಟೈಮಲ್ಲಿ ಬಳಸಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ, ಜೊತೆಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಈ ಟೇಬಲ್ ಒಂದನ್ನು ನೀವು ಅರ್ಥ ಮಾಡಿಕೊಂಡ್ರೆ 90% ನೀವು WH ಕ್ವೆಶನ್ ಫ್ರೇಮ್ ಮಾಡೋದನ್ನು ಕಲ್ತ್ಕೊಂಡ ಹಾಗೆ. ಸೊ ನೋಡೋಣ. ಮೊದಲು WH ವರ್ಡ್ ಯಾವುದು? ಹೂ. WHO. ಹೂ ಅಂದರೆ ಯಾರು. ಆಸ್ಕ್ ಅಬೌಟ್ ಪೀಪಲ್. ಸೊ ಯಾವುದಾದ್ರೂ ಜನರ ಬಗ್ಗೆ ನಾವು ಕೇಳ್ತಾ ಇದ್ದರೆ ನಾವು ಹೂವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಹೂ ಈಸ್ ಯುವರ್ ಟೀಚರ್. ನಿಮ್ಮ ಶಿಕ್ಷಕರು ಯಾರು ಅಂತ ನಾವು ಕೇಳಬೇಕಾದ್ರೆ ಅಲ್ಲಿ ಪರ್ಸನ್ ಬಗ್ಗೆ ಅಥವಾ ಪೀಪಲ್ ಬಗ್ಗೆ ಕೇಳ್ತಾ ಇದ್ವಿ, ಅದಕ್ಕೆ ನಾವು ಹೂವನ್ನು ಬಳಸ್ತೀವಿ. ಇನ್ನು ಸೆಕೆಂಡು ವಾಟ್ ಅಂದರೆ ಏನು. ಸೊ ವಾಟ್ ಇದಕ್ಕೆ ಬಳಸ್ತೀವಿ? ಆಸ್ಕ್ ಅಬೌಟ್ ಥಿಂಗ್ಸ್. ವಸ್ತುಗಳ ಬಗ್ಗೆ ಅಥವಾ ಘಟನೆಯ ಬಗ್ಗೆ ಕೇಳಲು ನಾವು ವಾಟನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್. ನಿಮ್ಮ ಇಷ್ಟದ ಆಹಾರ ಯಾವುದು, ಈ ಥರ. ಥರ್ಡ್, ವೆನ್ ಅಂದರೆ ಯಾವಾಗ. ಇದು ಯಾವಾಗ ಬಳಸ್ತೀವಿ? ಆಸ್ಕ್ ಅಬೌಟ್ ಟೈಮ್ಸ್. ಸಮಯದ ಬಗ್ಗೆ ಕೇಳೋ ಟೈಮಲ್ಲಿ.
ಅಂದರೆ ಯಾವ ಟೈಮಿಗೆ ಬಂದಿರ, ಯಾವ ಟೈಮಿಗೆ ಹೋದ್ರಿ, ಯಾವ ಟೈಮಿಗೆ ಊಟ ಮಾಡಿದ್ರಿ. ಸೊ ಟೈಮನ್ನು ಕೇಳೋ ಟೈಮಲ್ಲಿ ವೆನ್ನನ್ನು ಬಳಸ್ತೀವಿ. ಎಕ್ಸಾಂಪಲ್, ವೆನ್ ವಿಲ್ ದ ಟ್ರೈನ್ ಅರೈವ್, ಟ್ರೈನ್ ಯಾವ ವೇಳೆಯಲ್ಲಿ ಬರುತ್ತೆ. 4ನೇದು ವೇರ್, ವೇರ್ ಅಂದರೆ ಎಲ್ಲಿ. ಆಸ್ಕ್ ಅಬೌಟ್ ಪ್ಲೇಸಸ್, ಸ್ಥಳದ ಬಗ್ಗೆ ನಾವು ಕೇಳೋ ಟೈಮಲ್ಲಿ ವೇರನ್ನು ಬಳಸ್ತೀವಿ. ಅಂದರೆ ಎಲ್ಲಿಗೆ ಹೋಗಿದ್ರಿ, ಯಾವ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ದೀರಿ, ಈ ಥರದ ಸ್ಥಳಗಳ ಬಗ್ಗೆ. ಅಥವಾ ನೀವು ಎಲ್ಲಿದ್ದೀರಾ, ಪ್ಲೇಸ್ ನೋಡಿ. ವೇ ಡಿಡ್ ಯು ಗೋ ಆನ್ ವೆಕೇಷನ್, ರಜೆಗೆ ನೀವು ಎಲ್ಲಿಗೆ ಹೋಗ್ತೀರಾ, ಪ್ಲೇಸ್ ಕೇಳಿದ್ರು. ಸೊ ನಾವು ಯಾವ ಪ್ಲೇಸ್ಗೆ ಹೋಗ್ತೀವೋ ಪ್ಲೇಸನ್ನು ಹೇಳ್ತೀವಿ. ಆಮೇಲೆ 5ನೇದಾಗಿ ವಾಯ್, ವಾಯ್ ಅಂದರೆ ಯಾಕೆ. ಇದು ಯಾವಾಗ ಬಳಸ್ತೀವಿ ಅಂದರೆ ಆಸ್ಕ್ ಅಬೌಟ್ ಮೋಟಿವ್ಸ್ ಆರ್ ರೀಸನ್ಸ್, ಅಂದರೆ ಕಾರಣಗಳನ್ನು ತಿಳ್ಕೋ ಟೈಮಲ್ಲಿ ನಾವು ಯಾವ ಕಾರಣಗಳನ್ನು ರೀಸನ್ಗಳನ್ನ ತಿಳ್ಕೋ ಸಲುವಾಗಿ ನಾವು ವೈಯನ್ನು ಬಳಸ್ತೀವಿ. ಎಕ್ಸಾಂಪಲ್, ವೈ ಡಿಡ್ ದೇ ಕ್ಯಾನ್ಸಲ್ ದ ಈವೆಂಟ್, ಅವರು ಆ ಒಂದು ಪ್ರೋಗ್ರಾಮನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ರು, ರೀಸನ್. ಇಲ್ಲಿ ಮೋಟಿವ್ಸ್ ಅಂದ್ರೇನು, ಕಾರಣ, ಅದು ಕೂಡ ಕಾರಣ ಆಗುತ್ತೆ. ಅಂದರೆ ನೀವು ಈಗ ಓದ್ತಾ ಇದ್ದರೆ ನೀವು ಯಾವ ಕಾರಣಕ್ಕಾಗಿ ಓದ್ತಾ ಇದ್ದೀರಾ, ಅದೊಂದು ಮೋಟಿವ್ ಇರುತ್ತೆ ನಿಮಗೆ ಓದಬೇಕಂತ. ಯಾವ ಮೋಟಿವ್ ಇರುತ್ತೆ, ಜಾಬ್ ಪಡ್ಕೋಬೇಕು ಅಥವಾ ನಾಲೆಜ್ ಪಡ್ಕೋಬೇಕು. ಸೊ ಈ ಥರ ಮೋಟಿವ್ಸ್. ಆಮೇಲೆ 6ನೇದ್ದು ಹೌ. ಈ ಹೌ ಅಂತಕ್ಕಂಥ WH ವರ್ಡನ್ನು ಯಾವಾಗ ಬಳಸ್ತೀವಿ, ಆಸ್ಕ್ ಅಬೌಟ್ ಮೆಥಡ್ಸ್, ವೇ ಆಫ್ ಡೂಯಿಂಗ್ ಸಮಥಿಂಗ್. ಸೊ ನೀವು ಕೆಲಸ ಯಾವ ಥರ ಮಾಡಿದಿರಾ, ಯಾವ ಮೆಥಡಲ್ಲಿ ಮಾಡಿದಿರಾ ಅಂತ ಕೇಳೋ ಟೈಮಲ್ಲಿ ಹೌ ಅಂತ ಹೇಳ್ತೀವಿ. ಅಂದರೆ ಹೌ ಡು ಯು ಮೇಕ್ ದಿಸ್ ರೆಸಿಪಿ, ಸೊ ಈ ಅಡುಗೆ ನೀವು ಯಾವ ಥರ ಮಾಡಿದ್ರಿ, ಈ ಥರ. 7ನೇ ಪ್ರಶ್ನೆ, 7ನೇ ವರ್ಡ್ ನೋಡಿ, ಹೂಸ್. ಹೂಸ್ ಅಂದರೆ ಯಾರದು ಅಂತ. ಆಸ್ಕ್ ಅಬೌಟ್ ಪೊಸೆಷನ್, ಪೊಸೆಷನ್ ಅಂದರೆ ಮಾಲೀಕತ್ವ ಅಥವಾ ಯಾರಿಗೆ ಸೇರಿದ್ದು ಅಂತ ಕೇಳೋ ಟೈಮಲ್ಲಿ ನಾವು ಹೂಸನ್ನು ಬಳಸ್ತೀವಿ. ಹೂಸ್ ಜಾಕೆಟ್ ಈಸ್ ದಿಸ್, ಈ ಜಾಕೆಟ್ ಯಾರ್ದು. ಸೊ ಯಾರ್ದು ಅಂತ ಕೇಳೋ ಟೈಮಲ್ಲಿ ನಾವು ಹೂಸನ್ನು ಬಳಸ್ತೀವಿ. ಇನ್ನು 8ನೇದು ವಿಚ್ ಅಂದರೆ ಯಾವುದು. ಆಸ್ಕ್ ಅಬೌಟ್ ಅ ಚಾಯ್ಸ್ ಮಾಡೋ ಟೈಮಲ್ಲಿ ನಾವು ವಿಚನ್ನು ಬಳಸ್ತೀವಿ. ಅಂದರೆ ನೀವು ಯಾವುದು ಬೇಕು, ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಹೈಟ್ ಇದ್ದದ್ದು ಬೇಕಾ, ವೆಯ್ಟ್ ಇದ್ದದ್ದು ಬೇಕಾ, ಈ ಥರ ಚಾಯ್ಸ್ ಕೇಳೋ ಟೈಮಲ್ಲಿ ನಾವು ವಿಚನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವಿಚ್ ಕಲರ್ ಡು ಯು ಪ್ರಿಫರ್, ನಿನಗೆ ಯಾವ ಕಲರ್ ಆದ್ಯತೆ, ಯಾವ ಕಲರ್ ಇಷ್ಟ, ಈ ಥರ ಆಪ್ಷನ್ ಕೇಳೋ ಟೈಮಲ್ಲಿ ನಾವು ವಿಚನ್ನು ಬಳಸ್ತೀವಿ. ಆಮೇಲೆ 9ನೇದು ಹೌ ಮೆನಿ. ಹೌ ಮೆನಿ ಅಂದರೆ ಎಷ್ಟು. ಆಸ್ಕ್ ಅಬೌಟ್ ಕ್ವಾಂಟಿಟಿ ಅಂದರೆ ಪರಿಮಾಣ, ಎಷ್ಟು ಪರಿಮಾಣದಲ್ಲಿ, ಅಂದರೆ ಎಷ್ಟು kg, ಎಷ್ಟು ಲೀಟರ್, ಈ ಥರ. ಕೌಂಟೇಬಲ್ ನೌನ್ಗಳು ಬಂದಾಗ ಹೌ ಮೆನಿ ಯೂಸ್ ಮಾಡ್ತೀವಿ. ಅನ್ಕೌಂಟೇಬಲ್ ನೌನ್ ಬಂದಾಗ ಹೌ ಮಚ್ ಬಳಸ್ತೀವಿ. ಅದಕ್ಕೆ ನಾನು 2 ಇವುಗಳನ್ನು 9 ಮತ್ತು 10 ಜೊತೆಗೆ ಕೊಟ್ಟಿದ್ದೀನಿ. ಹೌ ಮೆನಿ, ಹೌ ಮಚ್, ಎರಡು ಕೂಡ ಎಷ್ಟು ಅಂತ ಕೇಳುತ್ತೆ, ಎಷ್ಟು ಪ್ರಮಾಣದಲ್ಲಿ ಅಂತ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದರೆ ಹೌ ಮೆನಿ ಅನ್ನೋದು ಕೌಂಟೇಬಲ್ ನೌನ್ಗಳ ಮುಂದೆ, ಹೌ ಮಚ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಮುಂದೆ ಬಳಸ್ತೀವಿ. ಸೊ ಹೌ ಮೆನಿ ಅನ್ನೋದು ಯಾವ ಥರ ಕೌಂಟೇಬಲ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ಯುವರ್ ಕ್ಲಾಸ್, ನಿಮ್ಮ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಇದು ಕೌಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ನಾವು ಹೌ ಮೆನಿ ಬಳಸಿದ್ವಿ. ಇನ್ನು ಹೌ ಮಚ್ ಯಾವಾಗಂದರೆ ಆಸ್ಕ್ ಅಬೌಟ್ ಅಮೌಂಟ್ ಬಗ್ಗೆ ಕೇಳೋ ಟೈಮಲ್ಲಿ. ಹೌ ಮಚ್ ಶುಗರ್ ಈಸ್ ಇನ್ ದಿಸ್ ರೆಸಿಪಿ, ಈ ಅಡುಗೆಯಲ್ಲಿ ಎಷ್ಟು ಸಕ್ಕರೆ ಹಾಕ್ತೀರಾ. ಸೊ ಎಷ್ಟು ಸಕ್ಕರೆ ಅಂದರೆ ನಾವು ಅಲ್ಲಿ ಅನ್ಕೌಂಟೇಬಲ್ ನೌನಿದೆ. ಇನ್ನು ಕೊನೆಯದಾಗಿ 11ನೇದು ಹೌ ಲಾಂಗ್ ಅಂದರೆ ಎಷ್ಟು ಅವಧಿಯವರೆಗೆ. ಟು ಆಸ್ಕ್ ಅಬೌಟ್ ದ ಡ್ಯೂರೇಷನ್ ಆಫ್ ಟೈಮ್ ಆರ್ ಲೆಂತ್ ಆಫ್ ಸಮಥಿಂಗ್. ಸೊ ಎಷ್ಟು ವೇಳೆಯವರೆಗೆ, ಎಲ್ಲಿವರೆಗೆ ನೀವು ಮಾಡ್ತಾಯಿದ್ದೀರಾ, ಎಲ್ಲಿವರೆಗೆ ಓದ್ತಾ ಇದ್ದೀರಾ, ಎಲ್ಲಿವರೆಗೆ ಆಟ ಆಡ್ತಿದ್ದೀರಾ. ಸೊ ಒಂದು ಡ್ಯೂರೇಷನ್, ಸಮಯದ ಅವಧಿಯನ್ನು ಕೇಳೋ ಟೈಮಲ್ಲಿ ನಾವು ಹೌ ಲಾಂಗನ್ನು ಬಳಸ್ತೀವಿ. ಎಕ್ಸಾಂಪಲ್, ಹೌ ಲಾಂಗ್ ವಿಲ್ ದ ಮೀಟಿಂಗ್ ಲಾಸ್ಟ್. ಸೊ ಈ ಮೀಟಿಂಗ್ ಎಲ್ಲಿವರೆಗೆ ನಡಿಬೋದು, ಎಷ್ಟು ತಾಸು ನಡಿಬೋದು, ಈ ಥರ. ಸೊ ಈಗ ನಾವು ಫಾರ್ಮುಲಾ ಕಲ್ತ್ಕೊಂಡಿವಿ, WH ವರ್ಡ್ಗಳು ಯಾವುದು ಅಂತ ಕಲ್ತ್ಕೊಂಡಿವಿ, ಅದರದ್ದು ಫಂಕ್ಷನ್, ಅದರ ಆಪ್ಷನ್ ಮತ್ತು ಅದರದ್ದು ಎಕ್ಸಾಂಪಲ್ಸನ್ನು ಕಲ್ತ್ಕೊಂಡಿವಿ. ಈಗ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ಕಲ್ತ ಮೇಲೆ ಪ್ರಾಕ್ಟೀಸ್ ಮಾಡಬೇಕಲ್ಲ. ಸೊ ನಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂದರೆ, ಫ್ರೇಮ್ WH ಕ್ವೆಶನ್ಸ್ ಟು ಗೆಟ್ ದ ಅಂಡರ್ಲೈನ್ ಪಾರ್ಟ್ ಆ್ಯಸ್ ಆನ್ಸರ್. ಸೊ ಇಲ್ಲಿ ನಿಮ್ಗೊಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ನೋಡಿ. 1ನೇ ಸೆಂಟೆನ್ಸ್ ನೋಡಿ, ಮೈ ಗ್ರೇಟೆಸ್ಟ್ ಗುರು ವಾಸ್ ಮೈ ಮದರ್. ಈ ಥರ ಒಂದು ಸೆಂಟೆನ್ಸ್ ಕೊಟ್ಟು ಇಲ್ಲಿ ಪದಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಇಲ್ಲಿ ಮೈ ಮದರ್ ಅಂತ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಉತ್ತರ ಬರುವ ಹಾಗೆ ಪ್ರಶ್ನೆ ರಚನೆ ಮಾಡಬೇಕು. ಅಂದರೆ ಮೈ ಗ್ರೇಟೆಸ್ಟ್ ಗುರು ವಾಸ್ ಮೈ ಮದರ್, ನನ್ನ ದೊಡ್ಡ ಗುರು ಯಾರಂದರೆ ನನ್ನ ತಾಯಿ. ಇಲ್ಲಿ ನನ್ನ ತಾಯಿ ಉತ್ತರ ಬರಬೇಕು. ನನ್ನ ತಾಯಿ ಉತ್ತರ ಬರಬೇಕಂದ್ರೆ ನನ್ನ ದೊಡ್ಡ ಗುರು ಯಾರು, ನನ್ನ ಗುರು ಯಾರು ಅಂತ ಕೇಳಬೇಕು ನೀವು ಪ್ರಶ್ನೆ. ನನ್ನ ಗುರು ಯಾರು, ನನ್ನ ಅಂದರೆ ಹೂ ವಾಸ್ ಮೈ ಗ್ರೇಟೆಸ್ಟ್ ಗುರು.
ನನ್ನ ದೊಡ್ಡ ಗುರು ಯಾರು? ಈ ಥರ ನೋಡಿ ಪ್ರಶ್ನೆ ನೋಡಿ ಏನಿತ್ತು, ಹೂ ವಾಸ್ ಆನ್ಸರ್ ಇದು, ಹೂ ವಾಸ್ ಮೈ ಗ್ರೇಟೆಸ್ಟ್ ಗುರು, ನನ್ನ ದೊಡ್ಡ ಗುರು ಯಾರು ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಉತ್ತರ ಏನು ಬಿತ್ತು, ಮೈ ಮದರ್ ಅಂತ ಬಂತು. ಈ ಥರ. ಸೊ ಈ ಒಂದೇ ಸೆಂಟೆನ್ಸ್ ಏನಿದೆ ಯಾವ ಟೆನ್ಸಲ್ಲಿದೆ? ಕಾಮನ್ ಆಗಿ ಇದಕ್ಕೆ ನಮಗೆ ಟೆನ್ಸ್ ಅಂತ ಕೇಳಿದ್ರೆ ಇರೋದಿಲ್ಲ, ವಾಸ್ ಅಂತಿದೆ, ಪಾಸ್ಟ್ ಕಂಟಿನ್ಯೂ ಅನ್ಕೋತೀವಿ. ಬಟ್ ಇಲ್ಲಿ ನಮಗೆ ಗುರು ಯಾರು ಅಂತ ಕೇಳಿದಾಗ ನಾವು ಯಾವ ಟೆನ್ಸಲ್ಲಿ ಪ್ರಶ್ನೆ ಕೇಳ್ತಾರೋ ಹೆಲ್ಪಿಂಗ್ ವರ್ಬ್ ಬಳಸ್ಕೊಂಡು ಅದೇ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೋಬೇಕು ನೋಡಿ. ಇಲ್ಲಿ ವಾಸ್ ಇದೆ, ಇಲ್ಲಿ ಕೂಡ ವಾಸ್ ಇದೆ. ಇನ್ನು ಎರಡನೇ ಪ್ರಶ್ನೆ, ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಈಸ್ ಪ್ಯಾರಿಸ್. ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಸೊ ಈ ಪ್ಯಾರಿಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ನಮಗೆ ಉತ್ತರ ಏನು ಬರಬೇಕು, ಪ್ಯಾರಿಸ್ ಅಂತ ಬರಬೇಕು. ಅಂದರೆ ಫ್ರಾನ್ಸ್ದ ರಾಜಧಾನಿ ಯಾವುದು ಅಂತ ಕೇಳಬೇಕು. ಯಾವುದು ಅಂತ ಕೇಳಬೇಕಂದ್ರೆ ನಮ್ಗೆ ಏನು ಬೇಕು, ವಾಟ್ ಬೇಕು. ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್? ನೋಡಿ ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂನ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡೇ ಪ್ರಶ್ನೆ ಮಾಡಿದ್ದೀವಿ. ಇನ್ನು ಮೂರನೇ ಪ್ರಶ್ನೆ ನೋಡಿ, ದ ಮೀಟಿಂಗ್ ಲಾಸ್ಟೆಡ್ ಫಾರ್ 2 hours. ಈ ಮೀಟಿಂಗ್ 2 ಗಂಟೆವರೆಗೆ ನಡೀತು. ಸೊ ಇಲ್ಲಿ 2 ಗಂಟೆ ಉತ್ತರ ಬರಬೇಕು ನಮಗೆ, ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ಪ್ರಶ್ನೆ ಏನು ಕೇಳಬೇಕು, ಎಷ್ಟು ಗಂಟೆಯವರೆಗೆ ಮೀಟಿಂಗ್ ನಡೀತು, ಎಷ್ಟು ಗಂಟೆ, ಅದಕ್ಕೆ ನಾವು ಹೌ ಲಾಂಗ್ ಅಂತ ಬಳಸಬೇಕು ಟೈಮ್ ಕೇಳಿದಾಗ. ಹೌ ಲಾಂಗ್ ಡಿಡ್ ದ ಮೀಟಿಂಗ್ ಲಾಸ್ಟ್. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಸಿಂಪಲ್ ಪಾಸ್ಟಲ್ಲಿದೆ. ಸಿಂಪಲ್ ಪಾಸ್ಟ್ ಇದ್ದಾಗ ನಾವು ಡಿಡ್ ಹೆಲ್ಪಿಂಗ್ ವರ್ಬ್ ತೊಗೊಂಡು WH ಕ್ವೆಶನನ್ನು ಮಾಡಬೇಕು. ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಒಂದನೇ ಎಕ್ಸಾಂಪಲಲ್ಲಿ, ಎರಡನೇ ಎಕ್ಸಾಂಪಲಲ್ಲಿ ವಾಸ್ ಮತ್ತು ಈಸ್ ಹೆಲ್ಪಿಂಗ್ ವರ್ಬ್ ಬಂದಿತ್ತು, ಅವುಗಳನ್ನು ಬಳಸ್ಕೊಂಡು ನಾವು WH ಕ್ವೆಶನನ್ನು ಮಾಡಿದ್ವಿ. ಬಟ್ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿಲ್ಲ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಯಾವ ಟೆನ್ಸ್ ಇದೆ ಅದನ್ನು ನೋಡಿಕೊಂಡು, ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್ ಹೆಲ್ಪಿಂಗ್ ವರ್ಬ್ ಬಳಸ್ಕೊಂಡು ಇಂಟ್ರಗೇಟಿವ್ ಸೆಂಟೆನ್ಸ್ ಮಾಡಬೇಕು. ಒಂದು ವೇಳೆ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಡೂ ಅಥವಾ ಡಸನ್ನು ಬಳಸ್ಕೋಬೇಕು. ನೆಕ್ಸ್ಟ್ 4ನೇ ಎಕ್ಸಾಂಪಲ್, ಹಿ ಗೋಸ್ ಟು ದ ಜಿಮ್ ಎವ್ರಿ ಡೇ. ಆತ ಪ್ರತಿದಿನ ಜಿಮ್ಗೆ ಹೋಗ್ತಾನೆ. ಇಲ್ಲಿ ಪ್ರತಿದಿನ ಉತ್ತರ ಬರೋ ಹಾಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ನಮಗೆ ಪ್ರತಿದಿನ ಉತ್ತರ ಬರೋ ಹಾಗೆ ನಾವು WH ಕ್ವೆಶನನ್ನು ಮಾಡಬೇಕು. ಹೌ ಆಫನ್ ಡಸ್ ಹಿ ಗೋ ಟು ಜಿಮ್? ಅಂದರೆ ಯಾವಾಗ ಆತ ಜಿಮ್ ಹೋಗ್ತಾನೆ, ಪ್ರತಿದಿನ. ಹೌ ಆಫನ್ ಅಂತ ಈ ವರ್ಡನ್ನು ಬಳಸ್ಕೋಬೇಕು ಆ್ಯಸ್ ಎ WH ವರ್ಡ್ ಆಗಿ. 5ನೇ ಪ್ರಶ್ನೆ, ವಿ ವಿಸಿಟೆಡ್ ಜಪಾನ್ ಲಾಸ್ಟ್ ಸಮ್ಮರ್. ನಾವು ಹೋದ ಒಂದು ಬೇಸಿಗೆಯಲ್ಲಿ ಜಪಾನಿಗೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ಜಪಾನ್ ಉತ್ತರ ಬರಬೇಕು. ಜಪಾನನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಹೋದ ಬೇಸಿಗೆಯಲ್ಲಿ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ಕೇಳಬೇಕು. ವೇರ್ ಡಿಡ್ ಯು ವಿಸಿಟ್ ಲಾಸ್ಟ್ ಸಮ್ಮರ್? ನೋಡಿ, ನೀವು ಲಾಸ್ಟ್ ಸಮ್ಮರ್ ಎಲ್ಲಿ ಹೋಗಿದ್ದೀರಾ? ಜಪಾನ್. ಓಕೆ, 6ನೇ ಎಕ್ಸಾಂಪಲ್ ನೋಡಿ, ದ ಪ್ಯಾಕೇಜ್ ವಾಸ್ ಡೆಲಿವರ್ಡ್ ಎಸ್ಟರ್ಡೇ. ಪ್ಯಾಕೇಜನ್ನು ನಿನ್ನೆ ಸಾಗಿಸಲಾಯಿತು, ಕೊಡಲಾಯಿತು. ಇಲ್ಲಿ ನಿನ್ನೆ ಅನ್ನೋದು ಪ್ರಶ್ನೆ, ಉತ್ತರ ಬರುವ ಹಾಗೆ ಪ್ರಶ್ನೆ ರಚನೆ ಮಾಡಬೇಕು. ನಿನ್ನೆ ಕೊಟ್ಟಿದ್ವಿ ಅಂದರೆ ಯಾವಾಗ ಕೊಟ್ಟಿದ್ವಿ, ಯಾವಾಗಲಕ್ಕೆ ವೆನ್ ಅನ್ನು ಬಳಸಬೇಕು. ವೆನ್ ವಾಸ್ ದ ಪ್ಯಾಕೇಜ್ ಡೆಲಿವರ್ಡ್. 7th ಒನ್, ಸಿ ಬಾಟ್ 3 tickets ಫಾರ್ ದಿ ಕಾನ್ಸರ್ಟ್. ಸಂಗೀತದ ಕಾರ್ಯಕ್ರಮಕ್ಕೆ ಅವಳು 3 ಟಿಕೆಟ್ಗಳನ್ನು ತಂದಳು. 3 ಟಿಕೆಟ್. ಇಲ್ಲಿ 3 ಉತ್ತರ ಬರಬೇಕು. ಅಂದರೆ ಎಷ್ಟು ಟಿಕೆಟ್ ತಂದಳು, ಇದು ಕೌಂಟೇಬಲ್ ಇದೆ. ಎಷ್ಟು ಅಂದರೆ 3 ಕೌಂಟೇಬಲ್. ಅದು ಕೌಂಟೇಬಲ್ ಇದ್ದಾಗ ನಾನು ಹೇಳಿದ್ದೆ ಹೌ ಮೆನಿ ಬಳಸಬೇಕು ಅಂತ. ಹೌ ಮೆನಿ ಟಿಕೆಟ್ಸ್ ಡಿಡ್ ಸಿ ಬೈ ಫಾರ್ ದಿ ಕಾನ್ಸರ್ಟ್? ಕಾನ್ಸರ್ಟ್ಗೆ ಅವಳು ಎಷ್ಟು ಟಿಕೆಟನ್ನು ತಂದಳು? ಆನ್ಸರ್ 3. ಸೊ ಇಲ್ಲಿ ಡಿಡ್ಡನ್ನು ಹೆಲ್ಪಿಂಗ್ ವರ್ಬ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗಲೂ V1 ಫಾರ್ಮಲ್ಲಿ ಬಳಸ್ಕೋಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 8ನೇ ಒಂದು ಎಕ್ಸಾಂಪಲ್, ಐ ಲೈಕ್ ಟು ರೀಡ್ ಮಿಸ್ಟ್ರಿ ನಾವೆಲ್ಸ್. ನನಗೆ ರೋಮಾಂಚ ಅಥವಾ ರಹಸ್ಯಕರವಾದ ನಾವೆಲ್ಗಳನ್ನು ಓದ್ಕೊಳ್ಳೋದಂದರೆ ತುಂಬ ಇಷ್ಟ. ಇಲ್ಲಿ ಮಿಸ್ಟ್ರಿ ನಾವೆಲ್ಸ್, ನಮಗೆ ಮಿಸ್ಟ್ರಿ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಆದರೆ ಎಂಥ ನಾವೆಲ್ಗಳನ್ನ ಓದೋಕ್ಕೆ ನನಗೆ ಇಷ್ಟ, ಎಂಥ ನಾವೆಲ್ಗಳು ಅಲ್ಲಕ್ಕೆ ನಾವು ಏನು ಮಾಡಬೇಕು, ವಾಟ್ ಟೈಪ್ ಆಫ್ ನಾವೆಲ್ಸ್ ಡು ಯು ಲೈಕ್ ಟು ರೀಡ್? ನೆಕ್ಸ್ಟ್ 9ನೇ ಪ್ರಶ್ನೆ, ದ ಡಾಗ್ ಈಸ್ ಹೈಡಿಂಗ್ ಅಂಡರ್ ದಿ ಟೇಬಲ್. ನಾಯಿ ಟೇಬಲ್ ಕೆಳಗಡೆ ಬಚ್ಚಿಕೊಂಡಿದೆ. ಇಲ್ಲಿ ಅಂಡರ್ ದಿ ಟೇಬಲ್ ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ನಾಯಿ ಎಲ್ಲಿ ಬಚ್ಚಿಕೊಂಡಿದೆ ಅಂತ ಕೇಳಬೇಕು. ಎಲ್ಲಿ ಅಂದರೆ ಪ್ಲೇಸ್ ಅದು. ಸೊ ವೇರ್ ಅಂತ ವರ್ಡನ್ನು ಬಳಸಬೇಕು. ವೇರ್ ಈಸ್ ದ ಡಾಗ್ ಹೈಡಿಂಗ್? 10ನೇ ಪ್ರಶ್ನೆ ಒಂದು ಎಕ್ಸಾಂಪಲ್ ನೋಡಿ. ದ ಮೂವಿ ಸ್ಟಾರ್ಟ್ಸ್ ಎಟ್ 8 PM. ಚಲನಚಿತ್ರ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ನಮ್ಗೆ ಉತ್ತರ ಏನು ಬರಬೇಕು, 8 ಗಂಟೆ. ಅಂದರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳಬೇಕು. ಯಾವಾಗಲಕ್ಕೇನು ವಾಟ್ ಟೈಮ್ ಡಸ್ ದ
ಮೂವಿ ಸ್ಟಾರ್ಟ್. ಈ ಕೊಟ್ಟಂಥ 10ನೇ ಸೆಂಟೆನ್ಸ್ ಏನಿದೆ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಾವು ಇಂಟ್ರಾಗೇಟಿವ್ ಮಾಡಬೇಕಂದ್ರೆ ಡೂ ಅಥವಾ ಡಸ್ ಅನ್ನು ಬಳಸ್ಕೊತೀವಿ. ಇಲ್ಲಿ ಡಸ್ ಅನ್ನು ಬಳಸ್ಕೊಂಡಿವಿ. ಓಕೆ, ನೆಕ್ಸ್ಟ್ ನಾವೀಗ 11ನೇ ಎಕ್ಸಾಂಪಲ್ ನೋಡಿ. ಐ ಏಟ್ ಅ ಸ್ಯಾಂಡ್ವಿಚ್ ಫಾರ್ ಲಂಚ್. ನಾನು ಮಧ್ಯಾಹ್ನದ ಊಟಕ್ಕೆ ನಾನು ಏನು ಮಾಡ್ತೀನಿ, ಸ್ಯಾಂಡ್ವಿಚನ್ನು ತಿಂತೀನಿ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾನು ಏನು ತಿಂತೀನಿ, ಸ್ಯಾಂಡ್ವಿಚ್ ಉತ್ತರ ಬರುವಾಗೆ ನಾನು ಪ್ರಶ್ನೆ ರಚನೆ ಮಾಡಬೇಕು. ಏನು ತಿಂತೀನಿ ಅದಕ್ಕೆ ವಾಟ್ ಡಿಡ್ ಯು ಈಟ್ ಫಾರ್ ಲಂಚ್ಗೆ ತಿಂತೀಯಾ ಸ್ಯಾಂಡ್ವಿಚ್. 12ನೇ ಪ್ರಶ್ನೆ. ಸಿ ಡ್ಯಾನ್ಸ್ಡ್ ಗ್ರೇಸ್ಫುಲಿ ಅಟ್ ದಿ ಪಾರ್ಟಿ. ಅವಳು ಪಾರ್ಟಿಯಲ್ಲಿ ಸಭ್ಯವಾಗಿ ನೃತ್ಯ ಮಾಡಿದಳು. ಗ್ರೇಸ್ಫುಲಿ ಸಭ್ಯವಾಗಿ. ಸೊ ಹೆಂಗೆ ಡ್ಯಾನ್ಸ್ ಮಾಡಿದಳು, ಹೆಂಗೆಲ್ಲಕ್ಕೆ ಏನು ಬೇಕು, ಹೌ ಡಿಡ್ ಸಿ ಡ್ಯಾನ್ಸ್ at the party. Next 13ನೇ ಎಕ್ಸಾಂಪಲ್. ದ ಕಾನ್ಸರ್ಟ್ ಟಿಕೆಟ್ಸ್ ಕಾಸ್ಟ್ 100 rupees ಈಚ್. ಈ ಸಂಗೀತ ಕಾರ್ಯಕ್ರಮದ ಟಿಕೆಟು ಪ್ರತಿಯೊಬ್ಬರಿಗೆ 100 ರೂಪಾಯಿ. ಇಲ್ಲಿಗೆ ನಮಗೇನಿದೆ 100 ರೂಪಾಯಿ ಉತ್ತರ ಬರಬೇಕು. ಅಂದರೆ ಎಷ್ಟು ಅಮೌಂಟ್ ತೆಗೆದುಕೊತಾರೆ, ಎಷ್ಟು ಹೇಳಿಕೆ ಹೌ ಮಚ್ ಡೂ ದ ಕಾನ್ಸರ್ಟ್ ಟಿಕೆಟ್ ಕಾಸ್ಟ್. 11ನೇದು 14ನೇ ಎಕ್ಸಾಂಪಲ್ ನೋಡೋಣ. ದೇ ಆರ್ ಟ್ರಾವೆಲಿಂಗ್ ಬೈ ಟ್ರೈನ್. ಅವರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಬೈ ಟ್ರೈನ್ ಉತ್ತರ ಬರಬೇಕು. ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವುದರ ಮೂಲಕ ಪ್ರಯಾಣ ಮಾಡ್ತಾ ಇದ್ದಾರೆ, ಯಾವುದರ ಮೂಲಕ ಅಲ್ಕ ಹೌ ಆರ್ ದೇ ಟ್ರಾವೆಲಿಂಗ್, ಹೇಗೆ ಪ್ರಯಾಣ ಮಾಡ್ತಾ ಇದ್ದಾರೆ, ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ದಾರೆ. ಇಷ್ಟ ನಾವು 14 ಎಕ್ಸಾಂಪಲ್ಗಳನ್ನ ನೋಡ್ಕೊಂಡಿವಿ. ನಿಮಗೆ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಆಗಿದೆ ಅನ್ಕೋತೀನಿ. ಒಂದು ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಬಾರಿ ರಿಪೀಟ್ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಷ್ಟ ಆದ ನಂತರ ನಾನಿಲ್ಲಿ ಹೋಮ್ವರ್ಕ್ ಆಗಿ ನಿಮಗೆ 7 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ 7 ಸೆಂಟೆನ್ಸ್ ಏನಿದೆ ಅಂಡರ್ಲೈನ್ ಮಾಡಿದ್ದೀನಿ. ಆ ಅಂಡರ್ಲೈನ್ ಮಾಡಿದ ಉತ್ತರ ಬರುವ ಹಾಗೆ ನೀವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಈ 7 ಎಕ್ಸಾಂಪಲ್ ನೀವು ಈಸಿಯಾಗಿ WH ಕ್ವೆಶನ್ ಮಾಡಿದರೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ, ಈ ಗ್ರಾಮರನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡಿರಿ ಅಂತ ಅರ್ಥ. ಸೊ ನಿಮಗೆ ಈ 7 ಎಕ್ಸಾಂಪಲ್ಗಳಲ್ಲಿ ಸೆಂಟೆನ್ಸ್ಗಳನ್ನ WH ಕ್ವೆಶನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಈ ವಿಡಿಯೋನ ಇನ್ನೊಂದು ಬಾರಿ ರಿಪೀಟ್ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಫಾರ್ಮುಲ್ ಮತ್ತು WH ವರ್ಡ್ಗಳನ್ನ WH ವರ್ಡ್ ಯಾವಾಗ ಬಳಸಬೇಕು ಅಂತಕ್ಕಂಥ ಒಂದು ಟೇಬಲ್ ಏನಿದೆ ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಈ ಹೋಮ್ವರ್ಕನ್ನು ನೀವು ಈಸಿಯಾಗಿ ಮಾಡ್ಬೋದು. ಈ ಹೋಮ್ವರ್ಕನ್ನು ನೀವು ಕಾಮೆಂಟ್ ರೂಪದಲ್ಲಿ ಈ ಪ್ರಶ್ನೆಗಳಿಗೆ WH ಕ್ವೆಶನ್ ಮಾಡಿ ಕಾಮೆಂಟಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಇಲ್ಲಿ ಒಟ್ಟಾರೆ 7 ಸೆಂಟೆನ್ಸ್ ಇವೆ. ದ ಕಾನ್ಫರೆನ್ಸ್ ಸ್ಟಾರ್ಟ್ಸ್ ಆನ್ ಮಂಡೇ. ಅಂದರೆ ಸಮ್ಮೇಳನ ಮಂಗಳವಾರ ಪ್ರಾರಂಭವಾಗುತ್ತೆ. ನಮಗೆ ಮಂಗಳವಾರ ಸೋಮವಾರ ಉತ್ತರ ಬರಬೇಕು. ಅಂದರೆ ನಾವು ಏನು ಮಾಡಬೇಕು, ಸಮ್ಮೇಳನ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗಲಕ್ಕೆ ವೆನ್. 2ನೇದು ದ ಮೀಟಿಂಗ್ ವಾಸ್ ಪೋಸ್ಟ್ಪೋನ್ ಅಂದ್ರೇನು, ಮುಂದಕ್ಕೆ ಹಾಕೋದು. ಬಿಕಾಸ್ ಆಫ್ ದಿ ವೆದರ್, ಹವಾಮಾನದ ಕಾರಣಕ್ಕೆ ಮೀಟಿಂಗನ್ನು ಮುಂದೂಡಲಾಯಿತು. ಯಾವ ಕಾರಣಕ್ಕೆ ಮೀಟಿಂಗನ್ನು ಮುಂದೂಡಿದ್ರು ಅಂತ ನಮಗೆ ಅಂಡರ್ಲೈನ್ ಮಾಡಿದ್ದು ಉತ್ತರ ಬರಬೇಕು. ಐ ಬಾಟ್ ದಿಸ್ ಡ್ರೆಸ್ ಆನ್ಲೈನ್. ನಾನು ಈ ಡ್ರೆಸ್ಸನ್ನು ಆನ್ಲೈನಲ್ಲಿ ಖರೀದಿ ಮಾಡಿದ್ದೆ. ಎಲ್ಲಿ ಖರೀದಿ ಮಾಡಿದ್ದೆ, ಎಲ್ಲಿಂದ. ಆಮೇಲೆ ಹಿ ಲೆಫ್ಟ್ ದ ಆಫೀಸ್ ಅರ್ಲಿ ಟುಡೇ. ಆತ ಇವತ್ತು ಆಫೀಸ್ಗೆ ಬೇಗ ಹೋದ. ಇಲ್ಲಿ ನೋಡಿ, ಇದು ಬೇಗ ಹೋದ ಇವತ್ತು. ಹೆಂಗೆ ಹೋದ, ಬೇಗ ಹೋದ. 5ನೇದು ಸಿ ಸ್ಟಡಿಡ್ ಬಯೋಲಜಿ ಇನ್ ಕಾಲೇಜ್. ಅವಳು ಕಾಲೇಜಲ್ಲಿ ಬಯೋಲಜಿ ಸ್ಟಡಿ ಮಾಡಿದ್ದಾಳೆ. ಯಾವ ಸಬ್ಜೆಕ್ಟ್ ಅಥವಾ ಯಾವುದು ಸ್ಟಡಿ ಮಾಡಿದ್ದಾಳೆ ಅಂತ ನೀವು ಕೇಳಬೇಕು. ಆಮೇಲೆ 6ನೇದು ದ ಪ್ಯಾಕೇಜ್ ವೇಟ್ಸ್ 5 ಕಿಲೋಗ್ರಾಮ್. ಈ ಪ್ಯಾಕೇಜ್ 5 ಕಿಲೋ ಇದೆ, ಭಾರ ಇದೆ. ಎಷ್ಟು ಕಿಲೋ ಭಾರ ಇದೆ ಅಂತ ನೀವು ಪ್ರಶ್ನೆ ಕೇಳಬೇಕು. ಆಮೇಲೆ 7ನೇದು ಹೀಸ್ ಫೇವ್ರೇಟ್ ಹಾಬಿ ಈಸ್ ಪ್ಲೇಯಿಂಗ್ ಗಿಟಾರ್. ಆತನ ಹವ್ಯಾಸ ಯಾವುದಂದರೆ ಗಿಟಾರ್ ನುಡಿಸೋದು. ಆತನ ಹವ್ಯಾಸ ಏನಾಗಿತ್ತು ಅಂತ ಪ್ರಶ್ನೆ ಕೇಳಬೇಕು. ಸೊ ಈ ಥರ 7 ಸೆಂಟೆನ್ಸನ್ನು WH ಮಾಡಿ ಅವುಗಳ ಕಾಮೆಂಟಲ್ಲಿ ಉತ್ತರ ಕೊಡಿ. ಜೊತೆಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.